ಆಫೀಸಲ್ಲಿ ಬ್ಯಾಡ್ಮಿಂಟನ್ ಕಾಂಪಿಟೇಷನ್ ಹೇಗಿತ್ತು ಅಂತ ನೋಡೋಣ. ಗೈಸ್, ಇವತ್ತು ನಮ್ಮ ಆಫೀಸಲ್ಲಿ ಬ್ಯಾಡ್ಮಿಂಟನ್ ಕಾಂಪಿಟೇಷನ್ನ ಇಟ್ಟಿದ್ರು. ಸೊ ಡಿಫ್ರೆಂಟ್ ಟೀಮ್ಸಿಂದ ಡಿಫ್ರೆಂಟ್ ಕ್ಯಾಂಡಿಡೇಟ್ಸ್ ಬಂದಿದ್ದರು. ಅದರಲ್ಲಿ ಕೆಲವರೆಲ್ಲ ಚಾಂಪಿಯನ್ಸ್ ಇದ್ದರು, ಕೆಲವರೆಲ್ಲ ನಂತರನೇ ಬಿಗಿನರ್ಸ್ ಕೂಡ ಇದ್ದರು. ಸೊ ಆಟ ಅಂದರೆ ಏನು ಅಂತ ಕರೆಕ್ಟಾಗಿ ರೂಲ್ಸು ಕೂಡ ಗೊತ್ತಿಲ್ಲದೆ ಇರೋ ನಾನು ಇವತ್ತು ಚಾಂಪಿಯನ್ಶಿಪ್ಪಲ್ಲಿ ಗೆಲ್ಲೋದಕ್ಕೆ ಹೊರಟಿದ್ದೀನಿ. ಸೊ ಆಟ ಆಡಿ ಒಂದು ರೌಂಡ್ ಅಂತೂ ಹೆಂಗೋ ಒಂದು ವಿನ್ ಆಗಿಬಿಟ್ಟೆ. ಯಾಕಂದರೆ ನನ್ನ ಆಪೋಸಿಟ್ ಬಂದುಬಿಟ್ಟು ತುಂಬ ವೀಕ್ ಆಗಿರೋ ಕ್ಯಾಂಡಿಡೇಟ್ ಇದ್ರು. ಹಾಗಾಗಿ ನಾನಂತೂ ಚಾಂಪಿಯನ್ ಅಲ್ಲ, ಬಟ್ ಅಫ್ಕೋರ್ಸ್ ನಾಟ್ ಸೊ ಬ್ಯಾಡ್ ಪ್ಲೇಯರ್ ಆಲ್ಸೋ. ಫಸ್ಟ್ ರೌಂಡಲ್ಲಿ ವಿನ್ ಆಗಿದ್ದಾಗ ಬಂದಿದ್ದಂಥ ಕಾನ್ಫಿಡೆನ್ಸು ಸೆಕೆಂಡ್ ರೌಂಡಲ್ಲಿ ಸೋತಾಗ ಎಲ್ಲ ಟುಸ್ಪಟಾಕಿ ಆಯಿತು. ಆಟ ಮುಗಿಸ್ಕೊಂಡು ಡೈರೆಕ್ಟಾಗಿ ಪಿ ಜಿಗೆ ಬಂದು ಚೆನ್ನಾಗಿ ರೆಸ್ಟ್ ಮಾಡಿದೆ. ನೆಕ್ಸ್ಟ್ ಡೇ ನನ್ನ ವ್ಲಾಗನ್ನ ಕಂಟಿನ್ಯೂ ಮಾಡಿದೆ. ಗೈಸ್, ಇವಾಗ ಆಟೋ ಬುಕ್ ಮಾಡಿದ್ದೀನಿ, ಬರ್ತಾ ಇದೆ. ಇಲ್ಲಿ ನೋಡಿ, ಆಲ್ಮೋಸ್ಟ್ ಹತ್ರನೇ ಇದೆ, ಬಂತು ಅಂತ ಅಂದ್ಕೊತೀನಿ. ಸೊ ಅಲ್ಲಿ ರೋಡ್ ಎಂಡಲ್ಲಿ ಬರಬೇಕಾದ್ರೆ ನಾನು ಕೆಳಗೆ ಹೋಗ್ತೀನಿ. ಎಸ್, ಅಲ್ಲಿ ಬಂತು, ಅಲ್ಲಿ ಕಾಣಿಸ್ತಾ ಇದೆ ನೋಡಿ. ಸೊ ಕೆಳಗೆ ಹೋಗ್ತೀನಿ ನಾನು. ಎಲ್ಲರಿಗೂ ಹ್ಯಾಪಿ ಮಾರ್ನಿಂಗ್ ಗೈಸ್. ಎಲ್ಲರ ದಿನವೂ ಖುಷಿಯಾಗಿ ಹೆಲ್ದಿಯಾಗಿರಲಿ ಅಂತ ಅಂದ್ಕೊತೀನಿ. ಇವಾಗ ನಾನು ಆಟೋದಲ್ಲಿ ಕೂತಿದ್ದೀನಿ. ಒಂದು 10 ಮಿನಿಟ್ಸ್ ಸಾಕು ಆಫೀಸ್ ರೀಚ್ ಆಗೋಕ್ಕೆ. ಸೊ ಆಫೀಸ್ ರೀಚ್ ಆದಮೇಲೆ ಸಿಗ್ತೀನಿ. ಮಧ್ಯದಲ್ಲಿ ನನ್ನ ಮನೆಗೆಲ್ಲ ಕಾಲ್ ಮಾಡಬೇಕು, ಹೋಗ್ತಾನೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಇವಾಗ ಟೈಮ್ ಬಂದುಬಿಟ್ಟು 5 o'clock ಆಗಿದೆ. ಆಫೀಸಿಂದ ನಡ್ಕೊಂಡು ಬರ್ತಾಯಿದ್ದೀನಿ, ನಾನು ಮತ್ತು ನನ್ನ ಕೊಲೀಗ್ ಸಾಯಿ ಕುಮಾರ್ ಅಂತ. ಸೊ ಇಬ್ಬರು ಕೂಡ ಬೈ ವಾಕ್ ಹೋಗ್ತಾ ಇದ್ದೀವಿ. ಬಿಕಾಸ್ ಇಟ್ಸ್ ನಾಟ್ ಗುಡ್. ಓಕೆ, ಐ ನಾಟ್ ಶೋ ಎನಿವೆ. ಗೊತ್ತಾ ಫ್ರೆಂಡ್ಸ್, ನಾವಿಬ್ಬರು ತುಂಬ ದಿನದಿಂದ ವಾಕ್ ಮಾಡ್ಕೊಂಡು ಬರ್ತಿದ್ದೀವಿ ಆಫೀಸಿಂದ. ವೆಯ್ಟ್ ರೆಡ್ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ವಾಕ್ ಮಾಡಿ ಒಂದು 50 kg ರೆಡ್ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಟಡಾ ನೋಡಿ, ಈಗ ಕಾಸ್ಟ್ಯೂಮ್ ಎಲ್ಲ ಚೇಂಜ್ ಮಾಡ್ಕೊಂಡ್ಬಂದಿದ್ದೀನಿ. ಸೊ ಜಸ್ಟ್ ಸ್ವಲ್ಪ ಇದಕ್ಕೆ ನೀರು ಹಾಕ್ಕೊಂಡು, ನಿಮ್ಮ ಹತ್ರ ರೋಸ್ ವಾಟ್ರ್ ಇದ್ದರೆ ರೋಸ್ ವಾಟ್ರ್ ಹಾಕ್ಕೊಬೋದು, ಇಲ್ಲದ್ರೆ ನಾರ್ಮಲ್ ನೀರೇ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೋದು. ಜಾಸ್ತಿ ತಿಕ್ ಕನ್ಸಿಸ್ಟೆನ್ಸಿನೂ ಬೇಡ, ಜಾಸ್ತಿ ವಾಟ್ರಿನೂ ಬೇಡ, ಒಂದು ಸ್ವಲ್ಪ. ಸೊ ಇದಕ್ಕೆ ಏನೇನು ಪೌಡ್ರ್ ಹಾಕಿದ್ದಾರೆ ಅಂತ ಹೇಳಿದರೆ, ಕಡಲೆ ಹಿಟ್ಟು, ಆಮೇಲೆ ಇನ್ನೇನೇನು ಮರ್ತೋಯ್ತು ಗೈಸ್. ನೆಕ್ಸ್ಟ್ ವೀಡಿಯೋದಲ್ಲಿ ನನ್ನ ಅಕ್ಕನ ಹತ್ರ ಕೇಳ್ಕೊಂಡ್ಬಿಟ್ಟು ನಿಮಗೆ ಹೇಳ್ತೀನಿ. ನೆಕ್ಸ್ಟ್ ಟೈಮ್ ನಾನು ಅಪ್ಲೈ ಮಾಡ್ತೀನಲ್ಲ ಫೇಸಿಗೆ, ಆವಾಗ ವಿತ್ ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ. ಇವಾಗಂತೂ ಮರ್ತೋಗ್ಬಿಟ್ಟಿದೆ ನನಗೆ. ಕೈಯಲ್ಲೇ ಹಚ್ಕೊಬೋದು, ಬಟ್ ನನಗೆ ಬ್ರಷ್ ಇತ್ತಲ್ವ, ಸುಮ್ಮನೆ ಏನಕ್ಕೆ ಇದು ಮಾಡೋದು, ವೇಸ್ಟ್ ಮಾಡೋದು ಅಂತ ಹಚ್ಕೊತಾ ಇದ್ದೀನಿ. ಇದರಿಂದ ಏನಪ್ಪ ಯೂಸ್ ಅಂತ ಹೇಳಿದ್ರೆ, ಸ್ವಲ್ಪ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಜಾಸ್ತಿ ಆಗಿರುತ್ತಲ್ಲ ಮೂಗ್ ಮೇಲೆಲ್ಲ, ಅದೆಲ್ಲ ಸ್ವಲ್ಪ ನಾವು ಇದು ಹಾಕಿ ವಾಶ್ ಮಾಡಬೇಕಾದ್ರೆ ಸ್ಕ್ರಬ್ ಮಾಡಿ ವಾಶ್ ಮಾಡ್ತೀವಲ್ವ, ಸ್ವಲ್ಪ ಹೋಗುತ್ತೆ ಅಷ್ಟೇ. ನೀವು ಅಂಗಡಿಲಿ ಸಿಗೋ ಸ್ಕ್ರಬ್ ತಂದುಬಿಟ್ಟು ಉಜ್ಜೋದ್ರಕ್ಕಿಂತ ಮನೆಯಲ್ಲೇ ನ್ಯಾಚುರಲಾಗಿ ಇದನ್ನು ಮಾಡ್ಕೋಬೋದು ಅಷ್ಟೇ, ಇನ್ನೇನಿಲ್ಲ. ಪರ್ಮನೆಂಟಾಗೆಲ್ಲ ಹೋಗಲ್ಲ, ಬಟ್ ನೀವು ವೀಕ್ಲಿ 1-2 times ಹಿಂಗೆಲ್ಲ ಯೂಸ್ ಮಾಡ್ತಾಯಿದ್ರೆ ಹೋಗುತ್ತೆ ಅಷ್ಟೇ. ಬಟ್ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಇರಬೇಕು. ನೀವು ಯಾವಾಗ ಬಿಡ್ತೀರೋ ಅವಾಗ ಮತ್ತೆ ಬರುತ್ತೆ. ಸೊ ಇದು ರಿಯಾಲಿಟಿ. ಸೊ ಇವಾಗ ಫೇಸಿಗೆಲ್ಲ ಹಚ್ಕೊಂಡ್ಬಿಟ್ಟಿದ್ದೀನಿ, ಮಾತಾಡೋಂಗಿಲ್ಲ ಜಾಸ್ತಿ, ಮತ್ತು ಸ್ಕಿನ್ನೆಲ್ಲ ಹಾಗೆ ಎಕ್ಸ್ಪೆಂಡ್ ಆಗೋಗ್ಬಿಡುತ್ತೆ ಗೈಸ್. ಹಾಗಾಗಿ ಅದು ಒಣಗೋವರೆಗೆ ಮಾತಾಡ್ಬೋದು, ಒಂದು ಸಲ ಒಣಗಿದ ಮೇಲೆ ಫುಲ್ಲು ವಾಶ್ ಮಾಡೋವರೆಗೂ ಮಾತಾಡೋಂಗಿಲ್ಲ. ಸೊ ಹಾಗಾಗಿ ಇವಾಗಲೇ ಮಾತಾಡ್ತಾ ಇದ್ದೀನಿ. ಇದೆಷ್ಟೊತ್ತು ಬಿಡಬೇಕಪ್ಪ ಅಂತ ಹೇಳಿದ್ರೆ, ಜಸ್ಟ್ ಒಂದು ಸಲ ಇದು ಗಟ್ಟಿ ಆಗುತ್ತಲ್ವ, ಸೊ ಗಟ್ಟಿ ಆಗೋವರೆಗೆ ಬಿಟ್ಟರೆ ಸಾಕು. ಆಮೇಲೆ ಬೇಕಂದರೆ ನೀವು ಇಮಿಡಿಯೇಟಾಗಿ ವಾಶ್ ಮಾಡ್ಬೋದು.
ಬಟ್ ವಾಶ್ ಮಾಡಬೇಕಾದ್ರೆ ಫಸ್ಟಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದೊಂದು ಸ್ವಲ್ಪ ಮೆತ್ತಗಾಗತ್ತಲ್ವ, ಅದಾದಮೇಲೆ ಸ್ವಲ್ಪ ಈ ಥರ ಸ್ಕ್ರಬ್ ಮಾಡ್ತಾ 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 ವಾಶ್ ಮಾಡಬೇಕು. ಆವಾಗ ಮಾತ್ರ ನಿಮಗೆ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಜಾಸ್ತಿ ಹೊತ್ತು ಬಿಡೋಕೆ ಹೋಗಬೇಡಿ, ಬ್ಲಡ್ಡೆಲ್ಲ ಅಲ್ಲಲ್ಲೇ ಕ್ಲಾಟ್ ಆದಂಗೆ ಆಗುತ್ತೆ. ಸೊ ಮ್ಯಾಕ್ಸಿಮಮ್ ಅಂದರೆ ಒಂದು 10 to 15 ಮಿನಿಟ್ಸ್ ಇರ್ಬೋದು ಅಷ್ಟೇ. ಸೊ ಇದ್ರದ್ದು ಇಂಗ್ರೀಡಿಯೆಂಟ್ಸ್ನ ನಾನು ಪಕ್ಕ ನಿಮಗೆ ನೆಕ್ಸ್ಟ್ ಟೈಮ್ ಅಪ್ಲೈ ಮಾಡ್ತಾ ಹೇಳ್ತೀನಿ. ಎಸ್ ಗೈಸ್, ಇವಾಗ ಫುಲ್ಲು ನೋಡಿ ಈ ಥರ ಮುಟ್ಟಿದ್ರೆ ಕೈಗಂಟಬಾರ್ದು. ಸೊ ಇವಾಗ ಫುಲ್ಲು ಗಟ್ಟಿಯಾಗಿದೆ. ಸೊ ಜಾಸ್ತಿ ಮಾತಾಡೋಂಗಿಲ್ಲ ನಾನು, ಮತ್ತು ಚರ್ಮ ಎಲ್ಲ ಸುಕ್ಕಟ್ಟುತ್ತೆ. ಬೇಗ ಬೇಗ ಹೋಗಿ ವಾಟ್ರ್ ವಾಶ್ ಮಾಡ್ಕೊಂಬರ್ತೀನಿ. ವಾಟ್ರ್ ವಾಶ್ ಮಾತ್ರ ಮಾಡಬೇಕು, ಸೋಪೇನು ಹಾಕ್ಬಾರ್ದು. ಮತ್ತು ತೊಳೆಯುವಾಗ ಈ ಥರ ರಬ್ ಮಾಡಿ ತೊಳಿಬೇಕು. ಆವಾಗ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸ್ ಇದ್ದರೆ ಹೋಗ್ಬಿಡುತ್ತೆ. ಸೊ ಬೇಗ ಹೋಗಿ ವಾಶ್ ಮಾಡ್ಕೊಂಬರ್ತೀನಿ. ಎಸ್ ಗೈಸ್, ಈಗ ನಾನು ಫೇಸ್ನ ವಾಶ್ ಮಾಡ್ಕೊಂಬಂದಿದ್ದೀನಿ. ಎಷ್ಟು ಗ್ಲೋಯಿಯಾಗಿ ಕಾಣಿಸ್ತಾ ಇದೆ ನೋಡಿ. ಸೊ ಇದಾದ ನಂತರ ಆಟ ಮುಗಿಸ್ಕೊಂಬಂದ್ವಿ. ಮತ್ತು ನಾನು ನೆನ್ನೆ ಮ್ಯಾರಿನೇಟ್ ಮಾಡಿಟ್ಟಿದ್ದೆ ಅಂತ ಹೇಳಿದ್ದೆ ಅಲ್ವಾ, ಆ ಚಿಕನಲ್ಲಿ ಸ್ವಲ್ಪ ಕಬಾಬ್ ಮಾಡ್ಕೊಂಡ್ವಿ. ಜೊತೆಯಾಗಿ ಸ್ವಲ್ಪ ಬಿಸಿನೀರು ಕೂಡ ಮಾಡ್ಕೊಂಡ್ವಿ. ಹೇ ಗೈಸ್ ನಾವು ಇವಾಗ ಆಟ ಎಲ್ಲ ಮುಗಿಸ್ಕೊಂಬಂದು ಫ್ರೆಶ್ ಅಪ್ ಆಗಿ ಕಬಾಬ್ ಮಾಡ್ಕೊತಾ ಇದ್ದೀವಿ. ನೆನ್ನೆ ಹೇಳಿದ್ದೆ ಅಲ್ವಾ, ನೆನ್ನೆ ವ್ಲಾಗಲ್ಲಿ ಕಬಾಬಿಗೆ ಮಿಕ್ಸ್ ಮಾಡಿಟ್ಟಿದ್ದೀನಿ ಫ್ರಿಜ್ಜಲ್ಲಿ ಅಂತ ಹೇಳಿಬಿಟ್ಟು. ಸೊ ಕಬಾಬ್ ಮಾಡ್ಕೊಳ್ತಾ ಇದ್ದೀವಿ. ಆಲ್ಮೋಸ್ಟ್ ಬೈತಾ ಬಂತು. ನೋಡೋಕ್ಕಂತೂ ಚೆನ್ನಾಗಿದೆ, ಬಟ್ ತಿನ್ನೋಕೆ ಹೇಗಿದೆಯೋ ಗೊತ್ತಿಲ್ಲ, ನೋಡೋಣ. ಸೊ ಫೈನಲ್ ಆಗಿ ಕಬಾಬ್ ಮಾಡಿದ್ದಾಯಿತು. ಕಬಾಬ್, ರೈಸ್, ಹಾಗೆ ಪಿ ಜಿನಲ್ಲಿ ದಾಲ್ ಮಾಡಿದರು. ಜೊತೆಗೆ ನಮ್ಮ ಹತ್ರ ಸ್ವಲ್ಪ ಮೊಸರಿತ್ತು. ಅದೆಲ್ಲ ತಿಂದುಬಿಟ್ಟು ನಮ್ಮ ಡೇನ ಎಂಡ್ ಮಾಡಿದ್ವಿ.